ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವ್ರ ಒಡನಾಡಿ ನಮ್ಮ ಜೊತೆಗೆ ಹೇಳಿ ಸರ್, ನಿಮ್ಮೊಟ್ಟಿಗೆ ಬಂದಾಗ ಸಹಜವಾಗಿ ಸಿಗ್ತಾ ಇದ್ರು, ಮಾತಾಡ್ತಾ ಇದ್ರು. ಸೊ ನಿಮ್ಮ ಆ ನೆನಪುಗಳನ್ನು ಯಾವ ರೀತಿ ನೀವು ಹಂಚ್ಕೊಳ್ಬೋದು? ನಿಜವಾಗಿಯೂ ಹೇಳಬೇಕು ಅಂತಂತಂದರೆ ನಮೀಗ ವೇಣು ಅವ್ರು ಹೇಳಿದರು ಡೌನ್ ಟು ಅರ್ತ್ ಅಂತ. ಅವ್ರು ನಿಜವಾಗಿ ಯಾವ ಕಡೆಯವನಾಗಿ ಮಾತಾಡಿಸಿದ್ರು ಈ ಊರಿನವನೊಬ್ಬ. ಅವ್ರ ಜೊತೆ ಸರಳವಾಗಿ ನಿಂತ್ಕೊಂಡು ಕೂತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನು ಮಾತಾಡಿ ಕಳಿಸೋವಂಥ ವ್ಯವಧಾನ ಅವರಲ್ಲಿತ್ತು. ನಾನಂಥ ಮೇರು ಸಾಹಿತಿ ಅಂತೇಳಿ ಎಂದೂ ಅವರು ಅದನ್ನು ಬೀಗದವರಲ್ಲ. ಅವರಿಗೆ ಆ ಸರಳತೆ ಅನ್ನೋದು ಮೈಗೂಡಿಸ್ಕೊಂಡು ಯಾಕೆಂತಂತಂದರೆ ಆ ಬಡತನ, ಆ ನೋವು, ಎಲ್ಲದನ್ನು ನೋಡ್ಕೊಂಡು ಬಂದಿರೋ ಹೇಳಿದ್ರಲ್ಲ ಅವರು ಎಲ್ಲ ಕಷ್ಟಗಳನ್ನು ಅನುಭವಿಸಿರೋ. ಅವ್ರ ಅಣ್ಣನ ಸತ್ತೋದಾಗ ತಮ್ಮನೋ ಅವರೇ ಹೊತ್ಕೊಂಡೋಗಿ ಮಶಾಣಕ್ಕೆ ತಗೊಂಡೋಗಿ ದಫನ್ ಮಾಡಿ ಬಂದಂಥ ದಿನಗಳನ್ನು ಕಂಡವರು ಅವರು. ಅಂಥ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಈ ಊರಿಗೆ ನಿಜವಾಗಿ ಹೇಳಬೇಕು ಅಂತಂತಂದರೆ ಅವ್ರು ಮಾಡಿಕೊಟ್ಟೋದಂಥ ಈ ನೀರಾವರಿ ಇದೆಯಲ್ಲ, ಈ ಭಾಗದಲ್ಲಿ ಏನಾಗಿತ್ತು ಎಂದು ಅಲ್ಲೇ 1000 ಅಡಿಗೆ ಹೋಗಿದ್ವಿ ನಾವು. 1000 ಅಡಿ ಆದರೂ ನೀರು ಬರ್ತಿರಲಿಲ್ಲ. ಅಂಥ ಒಂದು ಸ್ಥಿತಿ ಒಂದು 50 ಹಳ್ಳಿನಲ್ಲಿ. ಅಂಥ ಸ್ಥಿತಿನಲ್ಲಿ ಸರಸ್ವತಿ ಸಮ್ಮಾನ ಬಂದಾಗಲೇ ಹೇಳಿದ್ವಿ. ಅದಾದಮೇಲೆ ಮತ್ತೆ ಇಲ್ಲಿ ಬಂದಾಗ ನಾವು ಎಲ್ಲ ಒಕ್ಕರಲ್ಲಿಂದ ಜನ ಎಲ್ಲ ಹೋಗಿ ದಯವಿಟ್ಟು ಏನಾರು ಮಾಡಿ ನೀವು ನಿಮ್ಮ ಮಾತು ಕೇಳ್ತಾರೆ ರಾಜಕಾರಣಿಗಳು. ಮತ್ತು ಮೋದಿಯವ್ರಿಗೂ ಸಹ ತುಂಬ ಹತ್ತಿರವಾದಂಥ ಒಡನಾಟ ಇದ್ದಂಥವರು. ಗುಜರಾತಲ್ಲೇ ಅವ್ರ ಸರ್ಕಾರಿ ನೌಕರಿ ಕೆಲಸ ಮಾಡಿದವರು. ಅಲ್ಲಿ ಫಿಲಾಸಫಿ ಪ್ರೊಫೆಸರಾಗಿ ಕೆಲಸ ಮಾಡಿದವರು ಇದರಲ್ಲಿ ರೀಜನಲ್ ಕಾಲೇಜಲ್ಲಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜು. ಆದ್ದರಿಂದ ಅವರಿಗೆ ಹತ್ತಿರದಿಂದ ಮೋದಿಯವರ ಒಡನಾಟ ಇತ್ತು. ಮೋದಿಯವರು ಅವರನ್ನು ರಾಷ್ಟ್ರೀಯ ಸಾಹಿತಿ ಅಂತ ಹೇಳಿ, ಅವರನ್ನು ರಾಷ್ಟ್ರಕವಿ ಅಂತಲೋ ಏನೋ ರಾಷ್ಟ್ರೀಯ ಸಾಹಿತಿ ಅಂತ ಹೇಳಿ, ಸಾಹಿತ್ಯ ರಾಯಭಾರಿ ಅಂತೇಳಿ ಅವ್ರನ್ನ ಗುರುತಿಸಿ ಎಲ್ಲ ಏನೇನು ಬೇಕು ಎಲ್ಲ ಥರದ, ನಾನು ಹೇಳ್ತೀನಲ್ಲ ಸರಸ್ವತಿ ನಾನು ಒಂದೇನಪ್ಪ ನಮಗೆಲ್ಲ ಕೊರತೆ ಅಂತಂತಂದರೆ ಅವ್ರಿಗೆ ಇದು ಬರಲಿಲ್ಲ, ಜ್ಞಾನಪೀಠ ಪ್ರಶಸ್ತಿ ಒಂದನ್ನು ಕೊಡಲಿಲ್ಲ. ಅದು ನಮ್ಮೂರಲ್ಲ, ಈ ಜಿಲ್ಲೆ, ಈ ರಾಜ್ಯ ನಿಜವಾಗಿಯೂ ಎಲ್ಲರೂ ಅದರಿಂದ ಬೇಜಾರಾಗಿದೆ ಜನಕ್ಕೆ. ಅದೊಂದು ಆಗಬೇಕಾಗಿತ್ತು, ಅದನ್ನು ನೋಡಬೇಕಿತ್ತು ಅಂತ. ಏಕೆ ಅಂತಂದರೆ ಮೋದಿಯವರು ಮತ್ತು ಮೋದಿಯವರನ್ನು ತುಂಬ ಒಡನಾಟ ಇದ್ದಂಥವ್ರು. ಯಡಿಯೂರಪ್ಪನವ್ರನ್ನ ನಾನು ಹೇಳಿದ್ನಲ್ಲ, ಅವರ ದಸರಾ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇವರನ್ನೇ ಆಯ್ಕೆ ಮಾಡಿದರು ದಸರಾ ಉದ್ಘಾಟನೆಗೆ. ಆ ದಸರಾ ಉದ್ಘಾಟನೆಗೆ ಹೋದಾಗ ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವ್ರನ್ನ ಕರೆಯೋಕ್ಕೆ ಹೋದಾಗ, ನನಗೆ ಇವೆರಡು ಕೆಲಸ ನೀವು ಮಾಡಿಕೊಡಲೇಬೇಕು. ನನ್ನೂರಿಗೆ ನೀರು ಬೇಕು ಮತ್ತು ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಅಲ್ಲಿ ನಮ್ಮ ಭಾಗದ ಏನು ಗ್ರಾಮೀಣ ಭಾಗದ ಏನು ಯುವಜನರಿದ್ದಾರೆ ಅವರಿಗೆ ಸರಿಯಾದಂಥ ಒಂದು ಇದು ಸಿಗಬೇಕು. ಒಂದು ಕಂಪ್ಯೂಟರ್ ಎಜುಕೇಷನ್ನು ಅದು ಎಲ್ಲ ಕೊಡಬೇಕು ಅನ್ನೋ ತುಂಬ ಅವ್ರದ್ದೇ ಆದಂಥ ಒಂದು ಯೋಜನೆಗಳನ್ನು ಇದ್ದು ಅವ್ರಿಗೆ. ಅದರೊಳಗೆ ಮುಗಿಲಿಲ್ಲ, ಇದಷ್ಟೇ ಮುಗಿದ್ಬಿಟ್ಟಿದ್ರೆ ಅದೆಲ್ಲ ಆಗೋಗ್ತಿತ್ತು ಅಂತ ಅನಿಸುತ್ತೆ. ಈಗ ನೀವೇ ಹೇಳ್ತಾ ಇದ್ರಿ ಕೆರೆ ತುಂಬಿಸ್ಬೇಕು ಅಂತೇಳಿ ನೇರವಾಗಿ CM ಅವ್ರಿಗೆ ಅವರೇ ಒತ್ತಾಯ ಮಾಡ್ತಾರೆ. ಆ ಯೋಜನೆ ಕೂಡ ಜಾರಿ ಆಗುತ್ತೆ, ಅದು ಸಾಕಾರ ಕೂಡ ಗೊಂಡಿದೆ. ಅದು ನೋಡೋಕ್ಕೆ ಅವ್ರು ಬಂದಿದ್ರೆ ಅದ್ರ ಬಗ್ಗೆ ನೆನ್ಪು ಮಾಡ್ಕೊಂಡು ನೋಡೋಕ್ಕೆ ಬಂದು ಅದಕ್ಕೆ ಸನ್ಮಾನ ಇತ್ತು. ಅದಕ್ಕಿಂತ ಮುಂಚೆಲೇ ಒಂದು ಸಲ ನಾವು ಹೋಗಿ ನಾನೇ ಹೋಗಿ ಅವರು ಬೆಳ್ಳೂರು ಕ್ರಾಸಿಗೆ ಅವ್ರು ಬೇರೆ ಕಾರಲ್ಲಿ ಬಂದರು, ಯಾವುದೋ ಬಾಡಿಗೆ ಕಾರಲ್ಲಿ. ನಾನು ಹೋಗಿ ಅವ್ರನ್ನ ಅಲ್ಲಿ ಬೆಳ್ಳೂರು ಕ್ರಾಸಿಗೆ ಹೋಗಿ ಕರ್ಕೊಂಡು ಅವ್ರನ್ನ ಮತ್ತೆ ಅಲ್ಲಿ ಸ್ವಾತಿ ಡೆಲಿಕೇಸಿಲಿ ತಿಂಡಿ ಮಾಡಿಸ್ಕೊಂಡು ಅವ್ರ ಓನರು ಕಾಯ್ತಾಯಿದ್ರು ಪಾಪ. ಅಲ್ಲಿ ಹೋಗಿ ತಿಂಡಿ ತಿಂದು ಅಲ್ಲಿಂದ ಮತ್ತೆ ನೀವು ಅವ್ರು ಎಷ್ಟೊಂದು ಇದು ಅಂತಂತಂದರೆ ಕಾಂಟ್ರಾಕ್ಟರ್ನ ಯಾವ್ದು ಏನಾದ್ರು ದುಡ್ಡು ಕೇಳ್ತೀವಿ ಅಂತಂತಂದರೆ ಕ್ವಾಲಿಟಿ ಕೆಡಿಸ್ಬಿಡ್ತಾರಪ್ಪ, ಏನೂ ಕೇಳಬೇಡಿ ಕಾಂಟ್ರಾಕ್ಟರ್ನ. ಅವರು ತುಂಬ ಆ ಥರ ಭಾವನೆ ಇದ್ದಂಥವ್ರು. ಅವ್ರಿಗೆ ನಮ್ಮೂರು ಒಳ್ಳೇದಾಗಬೇಕು, ನಮ್ಮೂರು ಜನರಿಗೆ ಕಲ್ಪೆ ಕಾಮಗಾರಿ ಮಾಡಿ ಹಾಳಾಗಬಾರ್ದು, ಅದು ಉಳಿಬೇಕು, ನಾನಿದ್ದಂಗೆ ನೋಡಬೇಕು ಅನ್ನೋ ಆಸೆ ಇತ್ತು. ಅತಿ ಬೇಗ ಯೋಜನೆ ನಾನು ಹೇಳಿದ್ನಲ್ಲಿ ಎಲ್ಲ ಇನ್ನೂ ಅದಕ್ಕಿಂತ ಮುಂಚೆ ಶಾಂಕ್ಷನ್ ಆದವು, ಇನ್ನೂ ಮುಗಿದಿಲ್ಲ, ಇಲ್ಲಿ ನಡೀತಾ ಇದ್ದಾವೆ ಮಂದಗತಿನಲ್ಲಿ. ಇದು ಮಾತ್ರನ ಒಂದೇ ವರ್ಷದಲ್ಲಿ ಅದನ್ನು ಪೂರ್ಣ ಕಾರ್ಯಗತವಾಗಿ ಅವರ ಕಣ್ಣು ಮುಂದೆ ಅದನ್ನು ನೋಡಿ ಅದನ್ನು ಆ ಒಂದು ಸನ್ಮಾನವನ್ನು ಈ ಊರಿನಲ್ಲಿ ಸ್ವೀಕರಿಸಿ ಭಗೀರಥ ನಿಜವಾಗಿ ಹೇಳಬೇಕು ಅಂತಂದರೆ ಈಗ 50 ಹಳ್ಳಿಗೆಲ್ಲ ಇಲ್ಲೆಲ್ಲ ಈ ತಾಲೂಕಿಗೆ ಒಂದು ದೊಡ್ಡ ಭಗೀರಥ ಅಂತಲೇ ಹೇಳಿದ್ರು ತಪ್ಪಾಗಲಾರ್ದು. ತುಂಬಿದ ಕೆರೆ ನೋಡಿ ತುಂಬ ಖುಷಿಯಾಗಿತ್ತು ಅವರಿಗೆ. ಅದರಲ್ಲೆಲ್ಲ ಓಡಾಡಿದ್ರ? ಹೌದು, ಅದರಲ್ಲಿ ತೆಪ್ಪದಲ್ಲೆಲ್ಲ ಹೋಗಿ ಅದನ್ನು ನಮ್ಮೂರಿನ ಗಂಗೆ ಮತಸ್ಥರನ್ನೆಲ್ಲ ಕರ್ಕೊಂಡೋಗಿ ಬೆಸ್ತರಿದಾರಲ್ಲ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಎಲ್ಲ ತೆಪ್ಪದಲ್ಲೆಲ್ಲ ನೀರೊಳಗೆಲ್ಲ ಹೋಗಿ ಅಲ್ಲಿ ಬಂದು ಆಮೇಲೆ ಅವರು ಬೆಂಗಳೂರಿಗೆ ಹೋದರು. ಇಷ್ಟೇ.